ಎಚ್ ಎಸ್ ಪುಟ್ಟಣ್ಣ, 8 ಇಯರ್ಸ್ ಓಲ್ಡ್. ನಾನು ಬಂದು ವಿಲೇಜಿಂದ ಬಂದವನು, ಸಕಲೇಶ್ಪುರ ಒಂದು ಹಳ್ಳಿಯಿಂದ ಬಂದವನು. ಹಿಂದೆ ಒಂದು ಸರಿ ನಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಮೇಲೆ ಡಾಕ್ಟ್ರ್ ಹತ್ರ ತೋರಿಸ್ತಾ ಇದ್ದೆ. 13 ವರ್ಷ ಆಯಿತು. ಒಂದಿನ ನಾನು ಮೆಟ್ಲು ಹತ್ಬೇಕಾದ್ರೆ ಸ್ವಲ್ಪ ಉಸಿರು ಹಿಡ್ಕೊಂಡಂಗಾಯಿತು. ಹೋಗಿ ತೋರಿಸ್ದೆ. ಅವರು ಎಕೋ ಮಾಡಿ ಆಂಜಿಯೋಗ್ರಾಮ್ ಮಾಡೋರು. ಅದರಲ್ಲಿ ಅಯೋಟಾ ವಾಲ್ನಲ್ಲಿ ಕ್ಯಾಲ್ಸಿಯಂ ಫಾರ್ಮೇಷನ್ ಆಗ್ತಾಯಿದೆ ಅಂತ ಗೊತ್ತಾಯಿತು. ತಕ್ಷಣ ನಮಗೆ ಮೈಸೂರಲ್ಲಿ ಅಪೋಲೋ ಹಾಸ್ಪಿಟ್ಲಲ್ಲಿ ಶ್ರೀರಾಮ್ ಅಂತ ಒಬ್ಬರು ನಮ್ಮ ರಿಲೇಷನ್ ಇದ್ದರು. ಅವ್ರನ್ನ ಕನ್ಸಲ್ಟ್ ಮಾಡಿದೆ. ಅವ್ರು ಹೇಳಿದ್ರು, ಈ ಏಜಲ್ಲಿ 80 ಏಜಲ್ಲಿ ನಿಮಗೆ ಆಪ್ರೇಷನ್ ಮಾಡಿಸ್ಬಾರ್ದು, ಅದು ಅಲ್ಲದೆ ಒಂದು ಸರಿ ಅಟ್ಯಾಕ್ ಆಗಿದೆ, ಹಾರ್ಟ್ ಅಟ್ಯಾಕು, ಬೇಡ. ಮತ್ತೇನು ಮಾಡೋದು ಅಂದರೆ ನೀವು ಅಪೋಲೋ ಬನ್ನೇರುಘಟ್ಟದಲ್ಲಿ ಡಾಕ್ಟರ್ ಸತ್ಯಕ್ಕಿ ನಂಬಾಲ ಅಂತ ಸ್ಪೆಷಲಿಸ್ಟ್ ಇದ್ದಾರೆ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ತಾವಿ ಅಂತ ಒಂದು ಆಪ್ರೇಷನ್ ಅಂದರೆ ಸ್ಟಂಟ್ ಹಾಕೋದು. ಅದು ಆ ಸ್ಟಂಟ್ ಹಾಕ್ಸ್ಕೊಂಬಿಟ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ಮು ಇರೋಲ್ಲ. ವಿತಿನ್ 6 ಡೇಸ್ ನೀವು ಇದರಿಂದ ಓಡಾಡ್ಬೋದು ಅಂತ ಹೇಳಿದ್ರು. ಹಾಗೆ ಬಂದು ಇಲ್ಲಿ ಅಪೋಲೋ ಹಾಸ್ಪಿಟ್ಲ್ ಅಡ್ಮಿಟ್ ಆದ ನೆಕ್ಸ್ಟ್ ಡೇನೇ ನನಗೆ ತಾವಿ ಸರ್ಜರಿ ಮಾಡಿದ್ರು. ವಿತಿನ್ 2 ಅವರ್ಸಲ್ಲಿ ಆಗೋಯಿತು. 1 ಡೇ ನನಗೆ ICU ಇಟ್ಟಿದ್ದರು. ಏನೋ ವಾರ್ಡ್ಗೆ ಹಾಕಿದ್ರು. 2 ಡೇಸ್ ವಾರ್ಡಲ್ಲಿದೆ. 5th ಡೇಗೆಲ್ಲ ಅವ್ರು ಹೇಳ್ದಂಗೆ ನಾನು ಓಡಾಡೋಕ್ಕೆ ಶುರು ಮಾಡಿದೆ. ಮನೆಗೆ ಕಳಿಸಿದ್ರು. ಆಮೇಲೆ ಅಲ್ಲಿಂದ ನಾನು ನಮ್ಮ ಊರಿಗೆ ವಿಲೇಜ್ಗೆ ಹೋದೆ. ವಿಲೇಜ್ಗೆ ಹೋಗಿ ಇವತ್ತು ಕರೆಕ್ಟಾಗಿ ಒಂದು ತಿಂಗಳು 1 ದಿನ ಆಯಿತು ಎಕ್ಸ್ಟ್ರಾ. ನನ್ನ ಹೆಸರು ಶ್ರೀವಲ್ಲಿ ಅಂತ. ಎಚ್ ಎಸ್ ಪುಟ್ಟಣ್ಣ ಅಂತ ನಮ್ಮ ಅಂಕಲ್ಲು. ಅವರಿಗೆ 1 ಮಂತ್ ಬ್ಯಾಕು ಇದು ತಾವಿ ಅಂತ ಆಪ್ರೇಷನ್ ಮಾಡಿಸಿದ್ವಿ. ಈ 1 ಮಂತ್ ಆಯಿತು. ಅವರಿರೋದು ವಿಲೇಜಿಂದ ಇಲ್ಲಿಗೆ ಬ್ಯಾಂಗ್ಳೂರ್ವರೆಗೂ 250 ಕಿಲೋಮೀಟರ್ಸ್ ಅವರೇ ಡ್ರೈವ್ ಮಾಡ್ಕೊಂಬಂದಿದ್ದಾರೆ. ನಾವು ಐ ಆಮ್ ಆಲ್ ರೈಟ್. ಮೊದಲೇ ಆಗಿದ್ದೀನಿ, ಹಾಗೇ ಇದ್ದೀನಿ. ಚೆನ್ನಾಗಿ ಓಡಾಡ್ತೀನಿ, ಮೆಟ್ಲು ಹತ್ತೀನಿ, ಇಳಿತೀನಿ, ವಾಕ್ ಮಾಡ್ತೀನಿ. 3 ತೋಟ ಇದೆ. ತೋಟ ಎಲ್ಲ ರೌಂಡ್ ಹೊಡಿತೀನಿ. ತೋಟಕ್ಕೆ ಹೋಗಿ ಒಂಚೂರು ಸಲ ಕೆಲಸನೂ ಮಾಡಿದೆ. ನಾವು ಐ ಆಮ್ ವೆರಿ ಪರ್ಫೆಕ್ಟಾಗಿದ್ದೀನಿ. ಸೊ ಇದಕ್ಕೆ ನಾವು ಸತ್ಯಕ್ಕೆ ನಂಬಾಲ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಿ ಅವ್ರಿಗೆ ನನ್ನ ಅನಂತ ವಂದನೆಗಳನ್ನು, ನಮಸ್ಕಾರಗಳನ್ನು ತಿಳಿಸ್ತೀನಿ. ತುಂಬ ಚೆನ್ನಾಗಿ ಗೊತ್ತಾಗ್ದಂಗೆ ಮಾಡಿಬಿಟ್ರು. ನಿಜ ಹೇಳಬೇಕು, ನನಗೆ ಏನೂ ಗೊತ್ತಾಗಿಲ್ಲ. ಒಂದು ಪೇಯ್ನ್ ಆಗಲಿ, ಒಂದು ಸುಸ್ತಾಗಲಿ, ಏನು ಗೊತ್ತಾಗಲ್ಲ. ನನಗೆ ಕಣ್ಮುಚ್ಕೊಂಡ್ಬಿಟ್ಟಂಗೆ ಆಗಿದೆ. Satyaki doctor and team is very good. Thank you for Apollo Hospital.